ನನ್ನ ಒಂದು ಗಿಡ ಸಸಿ ಆಗ್ಬೇಕಾದ್ರೆ ಮೊಳಕೆ ಹೊಡೆದಾಗ ಸಸಿ ಮರ ಆಗಿ ಅದು ಕೊಟ್ಟಾಗಲೇ ಅದರ ಒಂದು ಗೊತ್ತಾಗದ ಅವಕಾಶಗಳು ಯಾರ ಅವಕಾಶದಿಂದ ಮುಂದಕ್ಕೆ ಹೋಗ್ತಾರೆ ಅವ್ರಿಗೆ ಅದರ ಲಾಭ ಗೊತ್ತಾಗೋದು. ಸೊ ಹಾಗಾಗಿ ಅವ್ರವ್ರು ಅದಿಲ್ ಕಾಮೆಂಟ್ ಮಾಡ್ತಾ ಹೋಗ್ತಿರ್ತಾರೆ. ಇಲ್ಲಿ ಸಂಘರ್ಷ ಆಗ್ಬೇಕಾಗಿರೋದು ರೈಟ್ ವರ್ಸಸ್ ಲೆಫ್ಟ್ ಅಲ್ಲ, ರೈಟ್ ವರ್ಸಸ್ ರಾಂಗ್ ಅಷ್ಟೇ, ಸರಿ ತಪ್ಪು ಅಷ್ಟೇ, ಅದಷ್ಟೇ ಆಗ್ಬೇಕಾಗಿರೋದು. ಇಲ್ಲಿ ಸಹಜವಾಗಿ ಒಂದಷ್ಟು ಜನ ಹೇಳೋರು ಹೇಳ್ಕೊಂಡು ಹೋಗ್ತಿರ್ತಾರೆ, ಬಟ್ ಸರಿ ಅದಿಲ್ ಹೋಗ್ತಿರ್ಬೇಕಷ್ಟೇ. ನಾನು ನಿಮಗೆ ಇನ್ನೊಂದು ಹೇಳ್ತೀನಿ ಉದಾಹರಣೆ. ನಾನು ಶಿಕ್ಷಣ ಸಚಿವ ಆದ ತಕ್ಷಣ ಈ ಟ್ರೋಲ್ ಮಾಡ್ತಾರೆ, ಅದೊಂದು ಈಗ ಅದು ರೋಗನೋ ಇಲ್ಲ ಒಳ್ಳೇದು ಗೊತ್ತಿಲ್ಲ. ಈ ಟ್ರೋಲಿಂಗ್ ಒಳ್ಳೇದು ತಗೊಂಡ್ರೆ ಒಳ್ಳೆ ಬುದ್ಧಿ ಕಲಿತೀವಿ, ಒಳ್ಳೆ ಬುದ್ಧಿ ಕಲಿಲಿಲ್ಲ ಅಂದರೆ ಕೆಟ್ಟ ಬುದ್ಧಿ ಕಲಿತೀವಿ. ಅದರೊಳಗೆ ಕೆಲವರು ಕಾಮೆಂಟ್ ಮಾಡಿದರು. ಆಮೇಲೆ ಅಫ್ಕೋರ್ಸ್ ಭಾಳ ಕೀಳ್ಮಟ್ಟದಲ್ಲಿ ಮಾಡ್ತಾರೆ. ಇಟ್ ಈಸ್ ಹೇಸಿಗೆ, ಅದು ಹೇಸಿಗೆಯಲ್ಲಿ. ಬಟ್ ಅವ್ರು ಯಾರ್ಯಾರು ಹೇಸಿಗೆ ಪದ ಯೂಸ್ ಮಾಡ್ತಾರೆ ಅವ್ರಿಗೆ ಅನ್ವಯ ಹೊರತು ನಮಗಂತೂ ನಾಟಲ್ಲ. ಅವ್ರಿಗೆ ಹೇಳ್ಬಿಡ್ತೀವಿ, ಡೋಂಟ್ ವೇಸ್ಟ್ ಯುವರ್ ಟೈಮ್. ನಾವೆಲ್ಲ ಒಂಥರ ಎಮ್ಮೆ ಚರ್ಮ ಇದ್ದಂಗೆ, ನಾವು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ನಾನು ಹೇಳೋದು ಏನು ಅಂತ ಹೇಳಿದರೆ, ನಮ್ಮ ಶಿಕ್ಷಣ ಸಚಿವರಿಗೆ ಫಸ್ಟು ಹೇರ್ ಕಟ್ ಕೊಡಿಸಿ. ಫಸ್ಟೇ ನಮ್ಮ ತಂದೆ ನಾವು ಉದ್ದಾಗ ಹೇರ್ಸ್ ಬಿಟ್ಟರೆ ಅವ್ರು ಯಾವಾಗಲೂ ಇಷ್ಟಪಡೋರು. ಹೇರ್ ಕಟ್ ಮಾಡಿದ್ದಕ್ಕೆ ಒಂದು ಸತಿ ಶಾರ್ಟ್ ನಾನು ಬೈಸ್ಕೊಂಡ್ಬಿಟ್ಟಿದ್ದೆ. 15-20 ದಿವಸ ಹೇರ್ ಬರೋರ್ಗು ನನ್ನ ಮುಖನೇ ನೋಡೋಕೆ ಹೋಗಿರಲಿಲ್ಲ ಇದೇ ಮನೆಯಲ್ಲಿ. ಅಂದರೆ ಅವ್ರ ಥರ ನಿರ್ಧಾರ. ಹಂಗಂದ ತಕ್ಷಣ ಹೇರ್ ಕಟ್ ಅಂದರೆ ಟೀಕಾ ಟಿಪ್ಪಣಿ ಮಾಡ್ಬೇಕಾದ್ರೆ ಹುಷಾರಾಗಿರ್ಬೇಕಾಗತ್ತೆ. ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳು. ಮೆಡಿಕಲ್ ಸೈನ್ಸ್ ಆಲ್ಸೋ ಕಮ್ಸ್ ಅಂಡರ್ ಹಿಮ್. ಈಸ್ ಹಿ ಅ ಡಾಕ್ಟರ್? ರಾಕೆಟ್ ಬಿಟ್ಟರು, ಈಸ್ ಹಿ ಅ ಸೈಂಟಿಸ್ಟ್? ಅದಕ್ಕೆ ದಯವಿಟ್ಟು ಟ್ರೋಲ್ ಮಾಡ್ಬೇಕಾದ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಳ್ಳಿ. ಇದ್ರ ಜೊತೆಗೆ ಉತ್ತರ ಯಾರು ಕೊಟ್ಟರು ಅಂದರೆ, ಯಾರೋ ಮಕ್ಕಳು ಕೆಲವು ಟ್ರೋಲ್ ಮಾಡಿದರು. ಏನಂತ ಹೇಳಿದರೆ, ನನಗದು ಮೆಸೇಜ್ ಬಂತು, ಹಿಂಗಿತ್ತು, ಶಿಕ್ಷಣ ಸಚಿವರು ಮಿನಿಸ್ಟ್ರ್ ಥರ ನಾವು ಹೇರ್ ಸ್ಟೈಲ್ ಬಿಡೋದಕ್ಕೆ ಅವಕಾಶ ಮಾಡಿಕೊಡಿ ಸ್ಕೂಲಲ್ಲಿ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡೋದು ಹೇಗೆ ಅಂತಂದರೆ, ನಮ್ಮನ್ನು ನಾವು ಒಪ್ಕೊಂಡಂಗೆ ಅಷ್ಟೇ. ತಪ್ಪಿದ್ದಾಗ ತಪ್ಪು ಅಂತ ಹೇಳಿದಾಗ ಅದು ಟೀಕೆ ಆಗುತ್ತೆ. ಆರೋಗ್ಯಕರ ಚರ್ಚೆ, ಹೆಲ್ತಿ ಡಿಸ್ಕಷನ್ ಒಳ್ಳೆಯದು, ತಿದ್ಕೋಬೋದು, ಹೆಲ್ತಿ ಡಿಸ್ಕಷನ್. ಆ ಚರ್ಚೆ ಅನಾರೋಗ್ಯಕರವಾಗಿದ್ದರೆ ಅದು ಫಸ್ಟ್ ಅಲ್ಲಿ ಕಾಯಿಲೆ ಎಲ್ಲಿ ಶುರುವಾಗುತ್ತಲ್ಲ ಅದೇ ತೆಗಿಬೇಕಾಗುತ್ತೆ. ಅದೇ ಹೇಳಿದ್ದಲ್ಲ, ಅದೊಂದು ರೋಗ ಅಂದೆ ಅಲ್ವಾ. ನಾನು ಆ ಪದ ಮುಂಚೆನೇ ಯೂಸ್ ಮಾಡಿಬಿಟ್ಟೆ. ಈ ಕೆಟ್ಟ ಸಂಪ್ರದಾಯ ಒಂದು ಇದೆಯಲ್ಲ, ಅದು ಬೇರೆಯವ್ರಿಗೆ ಎಷ್ಟು ಕೆಟ್ಟ ಪದ ಯೂಸ್ ಮಾಡ್ತಾರೆ. ಮಕ್ಳ ಕೈಲಿ ಫೋನ್ ಇರುತ್ತೆ, ಅದು ನೋಡಿಬಿಟ್ರೆ ಮೋಸ್ಟ್ಲಿ ಅವ್ರ ಮಗುನೇ ಫೋನಲ್ಲಿ ನೋಡ್ಬಿಟ್ಟು ಏನಪ್ಪ ನಮ್ಮಪ್ಪ ಇಷ್ಟು ಕೆಟ್ಟ ಪದ ಯೂಸ್ ಮಾಡ್ತಾನೆ ಅಂದರೆ ಶೇಮ್ ಆನ್ ದಟ್ ಫಾದರ್. ಒಂದು ವಿಷಯ ಯಾವಾಗಲೂ ಪ್ರಸ್ತಾಪ ಮಾಡ್ತಿರ್ತೀನಿ, ಗಂಗಾ ನದಿನ ಕ್ಲೀನ್ ಮಾಡಕ್ಕೆ ಹೋಗ್ತಾರೆ. ಗಂಗಾ ನದಿ ಹುಟ್ಟಬೇಕಾದ್ರೆ ಸ್ವಚ್ಛವಾಗಿರುತ್ತೆ, ಪರಿಶುದ್ಧವಾಗಿರುತ್ತೆ, ಹರಿತಾ ಅದು ಕೊಳ್ಚೆ ಸೇರ್ಕೊಂಡು ಹಾಳಾಗಿರುತ್ತೆ. ಗಂಗಾ ನದಿನೇ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ನಮ್ಮಲ್ಲಿ ಋಷಭಾವತಿ ಹುಡ್ತಾನೆ ಕೊಳ್ಚೆ, ಅದನ್ನ ಕ್ಲೀನ್ ಮಾಡ್ತೀನಿ ಅನ್ನೋದು ಭಾಳ ಹಾಸ್ಯಾಸ್ಪದ. ಸೊ ಹಾಗಾಗಿ ಅಂಥ ಮೈಂಡ್ ಸೆಟ್ ಇರೋನ್ನ ಯಾವುದೇ ಕಾರಣಕ್ಕೆ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸೋಷಿಯಲ್ ಮೀಡಿಯಾ ಎಲ್ಲ ಐ ಥಿಂಕ್ ಯು ಶುಡ್ ಟೇಕ್ ಇಟ್ ಲೈಟರ್. ಇಫ್ ಸಮಥಿಂಗ್ ಗುಡ್, ನೈಸ್, ಇನ್ಫಾರ್ಮೇಟಿವ್, ಯು ಶುಡ್ ಟೇಕ್ ಇಟ್ ಇನ್ಪುಟ್ ತಗೊಳ್ಬೇಕು. ಸ್ವಲ್ಪ ಇದು ಮಾಡು. ಐ ಥಿಂಕ್ ಇತ್ತೀಚೆಗೆ ಚರ್ಚೆ ಬೆಂಗಳೂರಲ್ಲಿ ಶಾಲಾ ಅವಧಿ ಅಂದರೆ ಬೆಳಗ್ಗೆ ಬೇಗ ಶುರು ಮಾಡಿ ಹೋಗೋದು. ಹೌದು, ಅದೇನೇನಂತ ಹೇಳಿದರೆ, ಅದು ಕೋರಿಕೆ ಇತ್ತು, ಅದನ್ನು ಸ್ವಲ್ಪ ದಿವಸ ಆದಮೇಲೆ ತಗೊಳ್ಳೋಣ ಅಂತ ಹೇಳಿದ್ದೆ. ಈಗ 9ನೇ ತಾರೀಕು ಅದ್ರ ಬಗ್ಗೆ ಪೇರೆಂಟ್ಸು, ಶಾಲೆಗಳು, ಆಫೀಸರ್ಸು ಎಲ್ಲ ಅದು ಕನೆಕ್ಟೆಡ್ ಡಿಪಾರ್ಟ್ಮೆಂಟಿಗೆ ಒಂದು ಹಾಲಲ್ಲಿ ಬಿಟ್ಬಿಡ್ತಾ ಇದ್ದೀನಿ. ಅವರೆಲ್ಲರೂ ಕೂಡ ಚರ್ಚೆ ಮಾಡ್ಕೋತಾರೆ. ಅದರಿಂದ ಔಟ್ಕಮ್ ಏನು ಬರುತ್ತೆ, ಆಮೇಲೆ ಮತ್ತೊಂದು ತೀರ್ಮಾನವನ್ನು ಮಾಡಿ ಅವರಿಗೆ ಅನುಗುಣ ಆಗ್ತಕ್ಕಂಥ ರೀತಿಯಲ್ಲಿ ಕಾನೂನುಬದ್ಧವಾಗಿ ಜನರಿಗೂ ಸಹಕಾರ ಆಗಬೇಕು, ಮಕ್ಕಳಿಗೂ ಸಹಕಾರ ಆಗಬೇಕು, ಪೇರೆಂಟ್ಸಿಗೂ ಮತ್ತು ಎಲ್ಲರಿಗೂ ಸಹಕಾರ ಆಗ್ತಕ್ಕಂಥ ನಿರ್ಧಾರವನ್ನು ತಗೋಬೇಕು ಅಂತೇಳಿ ಒಂದು ಪ್ರಯತ್ನ. ಆ ಪ್ರಯತ್ನವನ್ನು ಸಕ್ಸಸ್ ಆಗ್ತೀನಿ ಅಂತ ಹೇಳಿದೆ. ನೋಡೋಣ, ನಿರ್ಧಾರ ಭಾಳ ಹುಷಾರಾಗಿ ತೊಗೋಬೇಕಾಗತ್ತೆ. ಬಿಕಾಸ್ ಏನೇ ನಿರ್ಧಾರ ತೊಗೊಂಡ್ರೆ ಇಟ್ ಈಸ್ ಆಲ್ ಕನೆಕ್ಟೆಡ್, ಬ್ಯಾಂಗ್ಳೂರಿಯನ್ಸ್ ಕನೆಕ್ಟೆಡ್. ಸೊ ಬ್ಯಾಂಗ್ಳೂರು ಥರ ಈವನ್ ಇಟ್ ಮೈಟ್ ಬಿ ಮೈಸೂರು, ಮ್ಯಾಂಗ್ಳೂರು, ಹುಬ್ಳಿ, ಬೇರೆ ಬೇರೆ ಸಿಟಿಯಲ್ಲೂ ಕೂಡ ಇದನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ಅವ್ರವ್ರ ವ್ಯಾಪ್ತಿಗೆ ಮುಂದಿನ ದಿನಗಳಲ್ಲಿ ಬಿಡಬೇಕು ಅಂತ ಹೇಳಿದ್ದೀನಿ. ಕಲಿಕೆಗೆ ತೊಂದರೆ ಆಗಬಾರ್ದು, ಮಕ್ಕಳಿಗೆ ತೊಂದರೆ ಆಗಬಾರ್ದು, ಅದು ಫಸ್ಟು. ನಮಗೆ ತೊಂದರೆ ಆದರೂ ಪರಲ್ಲ, ಅವ್ರಿಗೆ ತೊಂದರೆ ಆಗಬಾರ್ದು. ನೆಕ್ಸ್ಟ್ ಲೆವೆಲ್ ಆಫ್ ಬೇರೆಯವ್ರಿಗೆ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ತೀರ್ಮಾನಗಳನ್ನು ನಾವು ತಗೊಳ್ಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಐ ಥಿಂಕ್ ವಿಲ್ ಬಿ ಸಕ್ಸಸ್ಫುಲ್ ಇನ್ ದಟ್. ನೋಡೋಣ, ಅದನ್ನು ಆದಷ್ಟು ಬೇಗ ತೀರ್ಮಾನವನ್ನು ನಾವು ತಗೊಳ್ತೀವಿ. ಸರ್, ಶಿಕ್ಷಣ ಇಲಾಖೆಗೆ ನಿಮ್ಮ ಖಾತೆಗೆ ಸಂಬಂಧಪಟ್ಟಂತೆ ಈಗ ಬಂದಂಥ ಪ್ರಮುಖವಾದ ಘಟ್ಟ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಆ ವಿಷಯ ಬಂದಾಗ ಒಂದು ದೊಡ್ಡ ಹೆಜ್ಜೆ ಇಟ್ಟಿದ್ದೀರಿ. ಎರಡನೇದು ಬಂದಾಗ ಮತ್ತೆ ಅವಕಾಶ ಕೊಟ್ಟು ಪಾಸ್ ಆಗಲಿಕ್ಕೆ ಮತ್ತು ಅವರು ಪರ್ಫೆಕ್ಟಾಗಿ ಉಳ್ಕೊಳ್ಳಿಕ್ಕೆ ಮತ್ತೊಂದು ಲೈಫಲ್ಲಿ ಎಜುಕೇಷನ್ ಅವಕಾಶ ಸಿಗಲಿಕ್ಕೆ ಒಂದು ನಿರ್ಧಾರ ತೊಗೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಸರ್ಕಾರಿ ಶಾಲೆ ಮಕ್ಕಳ ದೃಷ್ಟಿಯಿಂದ ನೀವು ಆಗಲೇ ಹೇಳಿದಂತೆ ಅವಕಾಶ, ಎಲ್ರಿಗೂ ಶಿಕ್ಷಣ ಅವಕಾಶ ಸಿಗಬೇಕು ಅಂತ ಹೋಗ್ತಿರೋದು. ಸೊ ಎಲ್ಲ ಗುಡ್. ಆಮೇಲೆ ಇಲ್ಲಿ ಕೂತ್ಕೊಂಡಿಲ್ಲಪ್ಪ ನೀನು ಬರೀ ಮಧು ಬಂಗಾರಪ್ಪ ಅವ್ರು ಹೇಳಿದ್ನ ಮಾತ್ರ ಹೇಳಬೇಕು ಅನ್ನೋ ಲೆಕ್ಕಾಚಾರಗಳೇನೆಲ್ಲ ಇಲ್ಲ. ಚಿನ್ನ ಅಂದಾಗ ಚಿನ್ನ ಅನ್ನಬೇಕು,
ವಜ್ರ ಅಂದಾಗ ವಜ್ರ ಅನ್ಬೇಕು, ಕಬ್ಬಣ ಅಂದಾಗ ಕಬ್ಬಣ ಅನ್ಬೇಕು. ಸೊ ನಾನು ಕಂಡಂಗೆ ನಾನು ಎಜುಕೇಶನ್ ನಾನು 36 ವರ್ಷ ಇವಾಗ 2003 SSLC ಮುಗಿಸ್ಕೊಂಡು ಇತ್ಲ ಕಡೆ ನಾನು ಬರೀ 20 ವರ್ಷ ನಿಮ್ಗಿಂತ ದೊಡ್ಡವನು. ಹಾಗಾಗಿ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ, ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಬಹುತೇಕ ಮಹತ್ವದ ನಿರ್ಧಾರಗಳನ್ನ ನಿಮ್ಮ ಕಾಲಘಟ್ಟದಲ್ಲಿ ತಗೋತಾ ಇದ್ದೀರಿ. ಖಂಡಿತವಾಗಿ ಹುಷಾರಾಗಿ ತಗೋತಾ ಇದ್ದೀನಿ, ಬಹಳ ಜವಾಬ್ದಾರಿತ್ವವಾಗಿ ತಗೋತಾ ಇದ್ದೀನಿ. ಅದ್ರಲ್ಲಿ ಬಹಳ ಖುಷಿ ವಿಚಾರ ಅಂತಂದ್ರೆ ಇದು ಮುಂದೆ ಅನುಕೂಲ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಬೆಳೀತಾ ಇಲ್ಲ ನೀವು, ತೆಂಗು ಅಡಕೆ ದೀರ್ಘಕಾಲ ಕಾಪಾಡುವಂತ ನಿರ್ಧಾರಗಳಿವೆಲ್ಲ ಎರಡು ನನ್ನ ತೋಟದಲ್ಲಿದೆ. ಹಾಗಾಗಿ ಖಂಡಿತವಾಗಿದ್ದು ನಾನು ಮಾತು ಮುಗಿಸೋಕ್ಕಿಂತ ಮುಂಚೆ ಇನ್ನೊಂದು ಬೇಡಿಕೆ ಮಾಧ್ಯಮದಲ್ಲಿ ನೀವು ಕೂಡ ಹಾಕಿದ್ರಿ, ಮಕ್ಕಳಿಗೆ ಬ್ಯಾಗ್ ಹೊರೆ ಕಮ್ಮಿ ಮಾಡೋದಕ್ಕೆ. ಓಕೆ, ಸಕ್ಸಸ್ಫುಲ್ ಆಗ್ತೀನಿ. ಅವ್ರು ಏನು ಗಾತ್ರ ಇದೆ ದಿನ ತೊಗೊಂಡು ಹೋಗೋದು ಅದಕ್ಕೆ ಅರ್ಧಕ್ಕೆ ತಂದು ನಿಲ್ಲಿಸ್ತೀನಿ. ಓಕೆ, ಅದಕ್ಕೆ ತಂದು ನಿಲ್ಲಿಸ್ತೀವಿ, ನೀ ಅನ್ನಲ್ಲ, ನಾನು ಒಬ್ಬನೇ ಅಲ್ಲ. ಆಮೇಲೆ ಅವ್ರು ಏನು ವಜೆ ತೊಗೊಂಡು ಹೋಗ್ತಾ ಇದ್ದಾರೆ ಅರ್ಧಕ್ಕಿಂತ ಕಮ್ಮಿ ಆಗುತ್ತೆ. ಹೆಂಗೆ ಅಂತ ಕೇಳಬೇಡಿ, ಅದ್ರಲ್ಲಿ ಸಕ್ಸಸ್ ಆಗುತ್ತೆ. ಮುಂದಿನ ವರ್ಷನೇ ಮೋಸ್ಟ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂದ್ಕೊಂಡಿದ್ದೀವಿ. ಅದು ಒಂದು ಭಾಗ. ಎರಡನೇ ಭಾಗ ಈ ಮೊಟ್ಟೆ ವಿಚಾರ. ಸಿದ್ದರಾಮಯ್ಯ ಅವರು ಎಷ್ಟು ದೊಡ್ಡ ಮನಸ್ಸು, ಅವ್ರು ಯಾವ ರೀತಿ ಅವ್ರನ್ನ ಕೆಲಸ ತಗೊಳ್ಬೇಕು ಅಂಥೇಳಿ ಎಲ್ಲರಿಗೂ ನಾನು ಹೇಳ್ಕೊಡ್ತೀನಿ. ಹೌದು, ನಮ್ಮ ತಂದೆಯವ್ರ ಹತ್ರನೂ ಹಾಗೆ ಮಾಡ್ತಾ ಇದ್ದೆ ನಾನು. ಮೊಟ್ಟೆನ 8ನೇ ಕ್ಲಾಸ್ವರೆಗೂ ಕೊಡ್ತಾ ಇದ್ವಿ. ಮೊಟ್ಟೆನ 8ನೇ ಕ್ಲಾಸ್ವರೆಗೂ ಕೊಡಬೇಕಾದ್ರೆ 9, 10ನೇ ಕ್ಲಾಸ್ ಮಕ್ಕಳು ಅಲ್ಲೇ ಬಿಸಿ ಊಟನ ಮಾಡ್ತಾರೆ. 10ನೇ ಕ್ಲಾಸ್ವರೆಗೂ ಬಿಸಿ ಊಟ ಕೊಡ್ತೀವಿ ಸರ್ಕಾರಗಳ ವತಿಯಿಂದ. ಸೊ ನಾನು 8ನೇ ಕ್ಲಾಸನ್ನು, ನೀವು 9ನೇ ಕ್ಲಾಸವ್ರು ಪಕ್ಕ ಕೂತ್ಕೊಂಡಿದ್ರಿ. ನನಗೆ ಮೊಟ್ಟೆ ಇದೆ, ನಿಮಗಿಲ್ಲ. ನಿಮ್ಮ ಕಣ್ಣೆಲ್ಲಿರುತ್ತೆ? ಮೊಟ್ಟೆ ಮೇಲೆ ಇರುತ್ತೆ. ಪಾಪ ಅಲ್ಲ, ನನಗೆ ಕೊಡ್ತಿಲ್ಲ ಅಂತ. ಅದಕ್ಕೆ 8ನೇ ಕ್ಲಾಸ್ ಮಗು ಏನು ಮಾಡುತ್ತೆ, ಅರ್ಧ ತೊಗೊಂಡು ನೀನು ತಗೋ ಅಂತ ಕೊಡುತ್ತೆ. ಓಕೆ, 10ನೇ ಕ್ಲಾಸ್ವರೆಗೂ ಇಲ್ಲ. ಇದನ್ನು ನಾನು ನಮ್ಮ ಇಲಾಖೆಯವರೆಲ್ಲ ನೋಡಿದಾಗ, ಅದನ್ನು ನಾನು ನನ್ನ ಮನಸ್ಸಲ್ಲಿ ಇದು ಮಾಡಿದಾಗ ಕರೆಕ್ಟ್ ಅಂತೇಳಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋದೆ. ಸರ್ ಪಾಪ ಸರ್, ನನಗೆ ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಅಂದರೆ, ಸರ್ ಒಂದು ಮಗು ಅರ್ಧ ಮೊಟ್ಟೆನ 9ನೇ ಕ್ಲಾಸ್ ಮಗುಗೆ ಅರ್ಧ ಕೊಡುತ್ತೆ ಅಂತ ಹೇಳಿದೆ. ಹೌದಾ ಛೇ ಅಂತ ಹೇಳಿ, ಹೌದು ಸರ್, ಅದಕ್ಕೆ ನಾವು ಅಲ್ಲ ಕರೆಕ್ಟು 10ನೇ ಕ್ಲಾಸ್ವರೆಗೂ ಕೊಡಬೇಕು ಅಂತ. ಹೌದು ಕರೆಕ್ಟು 10ನೇ ಕ್ಲಾಸ್ವರೆಗೂ ಕೊಡಬೇಕು ಅಂತ. 1ರಿಂದ 8ನೇ ಕ್ಲಾಸ್ ಕೊಟ್ಟು 9, 10ಕ್ಕೆ ಕೊಡಲಿಲ್ಲ ಅಂದರೆ ತಪ್ಪಾಗುತ್ತೆ, ಮದು ಕರೆಕ್ಟ್ ಕೊಡಬೇಕು, ಮೊಟ್ಟೆದು ಕೊಟ್ಟು ಬಿಡೋಣ ಅಂದರು. ಸರ್ ಆಮೇಲೆ ಸರ್ ಇನ್ನೊಂದು, ವಾರದಲ್ಲಿ 1 ಮೊಟ್ಟೆ ಕೊಟ್ಟರೆ ಏನು ಸರ್ ಬೆಳವಣಿಗೆ ಬರುತ್ತೆ ಮಗುಗೆ? ಚೆನ್ನಾಗಿ ಕೊಡ್ಬೇಕು. ನೀವು ಬೆಳಗ್ಗೆ ಹಾಲು ಕೊಡ್ತಾ ಇದ್ದೀವಿ, ಹೌದು, ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಆದ್ರೆ ನನಗನ್ಸುತ್ತೆ ಮೊಟ್ಟೆ ಇನ್ನೊಂದು ಸ್ವಲ್ಪ ತಂದು, ನಾವೆಲ್ಲ ಏನು ಸರ್ ಒಂದೊಂದು ಮೊಟ್ಟೆಗೆ ಸೆಟ್ಲ್ ಆಗವ್ರ ನಾವೆಲ್ಲ ಸಖತ್ತಾಗಿ ತಿನ್ನೋರು, ಅಟ್ಲೀಸ್ಟ್ ಮಗು ಕೊಡ್ಬೇಕಂತ. ಹೌದು ಮಾಡಬೇಕು ಅಂತ. ಅದಕ್ಕೆ ಸರ್ ಆ್ಯಕ್ಚುಲಿ ದಿನ ಕೊಟ್ಟರೆ ಒಳ್ಳೇದು, ಬಟ್ ಈಗ ನಾವೆಲ್ಲ ಗ್ಯಾರಂಟಿ ಇದೆಲ್ಲ ಕೊಡೋದನ್ನ ನೋಡ್ಬಿಟ್ಟು ಸ್ವಲ್ಪ ಕೊಡಿ ಆಯ್ತು, ಈ ವರ್ಷ 2 ಮೊಟ್ಟೆ ಕೊಡೋಣ ಅಂತ ಹೇಳಿ ನಾನು ಅದು ಮಾತಾಡಲಿಲ್ಲ ಅಂದಿದ್ರೆ. ಸೊ ಹೆಂಗೆ ಅಳಬೇಕು, ಹೆಂಗೆ ಕೇಳಬೇಕು ಅಂತ ಅವ್ರ ಹೃದಯ ಅದು ಒಂಥರ ಮಿಡಿದು ಬಿಡುತ್ತೆ ಅವರಿಗೆ. ನಾನು ನೋಡಿದ್ದೀನಿ ಅವ್ರು ಯಾಕೆ 10 kg ಕೊಡ್ತಾರೆ ಅಂದರೆ ಶೋಕಿಗಲ್ಲ, ಹಸ್ತು ಹೊಟ್ಟೆಯಲ್ಲಿ ಮಲಗಬಾರ್ದು ಜನರು. ಮನುಷ್ಯ ಆದಮೇಲೆ ರಾಜ್ಯದ ಜನರ ಕರ್ತವ್ಯ, ಅವ್ರಿಗೆ ಬೇಡ ಅಂದರೆ ಬಿಡ್ತಾರೆ, ಆದರೆ ಹೊಟ್ಟೆ ಹಸ್ದು ಇದಕ್ಕೆ ನಾವು ಚೀಟ್ ಮಾಡೋಕ್ಕಾಗಲ್ಲಲ್ಲ, ಅದು ನಾವು ಕರ್ತವ್ಯ. ಅದಕ್ಕೆ ಆ ಭಾವನೆಗಳಿರ್ತಕ್ಕಂಥ ಒಬ್ಬ ದೊಡ್ಡ ಮಹಾನ್ ನಾಯಕ. ಇನ್ನೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರು ಆ ವಿದ್ಯಾಭ್ಯಾಸವನ್ನು ಚಾಲೆಂಜಿಂಗಾಗಿ ನಾವು ಕೊಡಬೇಕು ಅಂತ ಹೇಳಿ ಆ ಚಾಲೆಂಜಿಂಗ್ ತಗೋತಾ ಇದ್ದಾರಲ್ಲ, ಅದು ಇವೆರಡೂ ಕೂಡ ನೋಡಿದಾಗ ನಾನು 2 ಹಳ್ಳಿ ಮೇಲೆ ಕರೆಕ್ಟಾಗಿ ಬೋಗಿನ ಕೂರಿಸಿದ್ದಾರೆ. ನಾನು ಹೊಡಿಬೇಕಷ್ಟೇ ಸ್ಪೀಡು, ಇಂಜಿನ್ನು, ನೋ ಪ್ರಾಬ್ಲಮ್, ಅದೆಲ್ಲದೂ ಕೂಡ ರೆಡಿ ಆಗುತ್ತೆ. ಅದೇ ಇಂಥ ಭಾವನೆಯಲ್ಲಿ ಇರ್ತಕ್ಕಂಥ ಸರ್ಕಾರದ ನಾಯಕತ್ವವನ್ನು ಹೊಂದಿರತಕ್ಕಂಥ ಸಿದ್ದರಾಮಯ್ಯ ಅವರಾಗಲಿ, ಡಿ ಕೆ ಶಿವಕುಮಾರ್ ಅವರಾಗಲಿ, ಮಂತ್ರಿಮಂಡಲದಲ್ಲಿ ಬೇರೆ ಕೂಡ, ಮತ್ತು ರಾಹುಲ್ ಗಾಂಧಿಯವರು ಈ ದೇಶವನ್ನು ಉದ್ದಾಗಲ ನಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೆಜ್ಜೆನ ಹಾಕ್ತಕ್ಕಂಥ ಪುಣ್ಯ ಭಾಗ್ಯ ಇದೆಲ್ಲದೂ ಸೇರಿದಾಗ ನನಗೆ ಅನಿಸುತ್ತೆ ಎಲ್ಲ ಒಳ್ಳೇದಾಗ್ತಾಯಿದೆ ಈ ದೇಶಕ್ಕೆ ಅಂತ ಹೇಳಿ ಒಂದು ಭಾವನೆ.